ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಿಂಹರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾರೆ. ಸಿಂಹರಾಶಿಯವರಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮ ಎಲ್ಲ ಆಸೆ ಅಭಿಲಾಷೆಗಳು ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸಿಂಹರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಇರೋದ್ರಿಂದ ಸಾಕಷ್ಟು ವಿಚಾರಗಳಲ್ಲಿ, ವ್ಯವಹಾರಗಳಲ್ಲಿ ತುಂಬ ಯಶಸ್ಸು, ಲಾಭವನ್ನು ಪಡೆದುಕೊಳ್ಳೋಕ್ಕೆ ತುಂಬ ಅವಕಾಶಗಳು ಇದೆ. ವಿದೇಶ ಪ್ರಯಾಣ ಯೋಗ ಇರ್ತದೆ. ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಮಾಡ್ತಕ್ಕಂಥ ಯೋಗ ಅವಕಾಶಗಳು ನಿಮಗೆ ಇರೋದ್ರಿಂದ ಈ ಅವಕಾಶವನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಆದರೆ ನಿಮ್ಮ ರಾಶಿಗೆ ನಾಗದೋಷದ ಎಫೆಕ್ಟು ಪ್ರಬಲವಾಗಿರೋದ್ರಿಂದ ನೀವು ಎಷ್ಟು ಮುಂದೆ ಹೋಗ್ತಿರೋ ಅಷ್ಟೇ ಹಿಂದೆ ಎಳಿತಕ್ಕಂಥ ಶಕ್ತಿ, ಚೈತನ್ಯ ನಾಗದೋಷಕ್ಕೆ ಇರುವ ಕಾರಣ ಈ ವರ್ಷ ಪೂರ್ತಿ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಸಾಧ್ಯ ಆದರೆ ನಿಮ್ಮ ಹತ್ತಿರದ ಸುಬ್ರಹ್ಮಣ್ಯ ದೇವಾಲಯ ಅಥವಾ ನಾಗನ ಸಾನ್ನಿಧ್ಯದಲ್ಲಿ ಮಂಗಳವಾರ ಆಗಿರ್ಬೋದು, ಷಷ್ಠಿ ಪಂಚಮಿ ಇರತಕ್ಕಂಥ ದಿನ ಆಗಿರ್ಬೋದು, ಅಮಾವಾಸ್ಯೆ, ಪೌರ್ಣಮಿ ಅಥವಾ ಆಶ್ಲೇಷ ನಕ್ಷತ್ರ ಇರ್ತಕ್ಕಂಥ ದಿನಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥದ್ದು, ಅಥವಾ ನಾಗನ ಸಾನ್ನಿಧ್ಯದಲ್ಲಿ ವಿಶೇಷವಾಗಿ ಆ ಸನ್ನಿಧಾನವನ್ನೆಲ್ಲ ಶುದ್ಧಿ ಮಾಡಿ ನಾಗದೇವರ ವಿಗ್ರಹಕ್ಕೆಲ್ಲ ನೀರಿನಿಂದ ಅಭಿಷೇಕ ಮಾಡಿ ಪೂಜಾ ಸಾಮಗ್ರಿಗಳನ್ನು, ನೈವೇದ್ಯ ಪ್ರಸಾದಗಳನ್ನು ಸಮರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ಮತ್ತು ಪ್ರಾರ್ಥನೆ ಮಾಡ್ಕೊಂಬೋದ್ರಿಂದ ನೆಗೆಟಿವ್ ಕಮ್ಮಿ ಆಗುತ್ತೆ. ಇನ್ನು ವಿಶೇಷವಾಗಿ ಹೇಳಬೇಕಂದ್ರೆ ರಾಹು ಕಾಲದಲ್ಲಿ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಭಾನುವಾರಗಳನ್ನು ಆಗಿರ್ಬೋದು, ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡೋದ್ರಿಂದ ನಿಂಬೆಹಣ್ಣಿನ ಹಾರ ಹಾಕಿಸ್ಬೋದು ಅಥವಾ ನಿಂಬೆಹಣ್ಣಿನ ಆರತಿ ಬೆಳಗಿಸಿ ಪೂಜೆ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಆದರೆ ಪಾರ್ಟ್ನರ್ಶಿಪ್ ವ್ಯವಹಾರ ಉತ್ತಮ ಅಲ್ಲ. ಈ ವರ್ಷ ಕಳೆಯುವವರೆಗೂ ಈ ನಿರ್ಧಾರಗಳಲ್ಲಿ ಪಾರ್ಟ್ನರ್ಶಿಪ್ ವ್ಯವಹಾರ ಬೇಡ. ಇನ್ನು ನಿಮಗೆ ಅಷ್ಟಮ ಶನಿ ದೋಷ ಇರೋದ್ರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಏರುಪೇರು ಇರ್ತದೆ, ಅಥವಾ ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಕಷ್ಟವನ್ನು ತೋರಿಸುವ ಕಾರಣ ಇರೋದರಿಂದ ಈ ಶನಿ ಭಗವಾನರ ದೋಷಕ್ಕೆ ತಪ್ಪದೆ ಪರಿಹಾರವನ್ನು ನೀವು ಮಾಡಿಕೊಳ್ಳೇಬೇಕಾಗ್ತದೆ. ಏನು ಮಾಡ್ಕೋಬೋದು ಶನಿ ಭಗವಾನರ ದೋಷಕ್ಕೆ ಅಂತ ನೋಡಿದ್ರೆ, ಶನಿವಾರಗಳಂದು ಕಪ್ಪು ನೀಲಿ ಬಟ್ಟೆ ಹಾಕೋಂಗಿಲ್ಲ, ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸೋಂಗಿಲ್ಲ, ನಾನ್ ವೆಜ್ ತಿನ್ನೋಂಗಿಲ್ಲ, ಶನಿದೇವರ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ದಾನ ಕೊಡೋದು, ಎಳಬತ್ತಿ ದೀಪ ಹಚ್ಚತಕ್ಕಂಥದ್ದು, 8 ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡು ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡಿಸೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ಅಲ್ಲಿ ನವಗ್ರಹಗಳ ಸಾನ್ನಿಧ್ಯ ಇದ್ದಾಗ 9 ಸುತ್ತು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಮಾಡಿಸಿ. ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಬೀಳೋ ಆಗಿಲ್ಲ, ಅಡ್ಬಿದ್ದು ನಮಸ್ಕಾರ ಮಾಡೋ ಆಗಿಲ್ಲ. ಇನ್ನು ಶನಿವಾರಗಳಂದು ಕಟಿಂಗ್ ಮಾಡಿಸ್ಬಾರ್ದು, ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನೋಂಗಿಲ್ಲ. ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ. ಸಂಜೆ ಪ್ರಯಾಣ ಮಾಡ್ತಕ್ಕಂಥ ಒಂದು ವೇಳೆ ಬಂದರೆ ಆ ಸಮಯಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ಉತ್ತಮ. ದೂರ ಹೋದಂಥ ಸಮಯಗಳಲ್ಲಿ ಎಲ್ಲಿಯಾದರೂ ಹೊರಗಡೆ ಪ್ರಯಾಣ ಮಾಡಿದಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಅತ್ಯಮೂಲ್ಯವಾದ ವಸ್ತುಗಳ ಕಡೆ ಹೆಚ್ಚಿನ ಗಮನ ಹರಿಸಿ. ಅದು ಮೊಬೈಲ್ ಆಗಿರ್ಬೋದು, ಒಡವೆ ವಸ್ತ್ರಗಳಾಗಿರ್ಬೋದು, ಅಥವಾ ನಿಮ್ಮ ವೆಹಿಕಲ್
ಆಗಿದ್ದರೂ ಹೆಚ್ಚಿನ ಜಾಗರೂಕತೆಯನ್ನು ವಹಿಸೋದು ತುಂಬ ಉತ್ತಮ. ಸಾಧ್ಯ ಆದರೆ ಮಾರುತಿ ದೇವರ ದೇವಸ್ಥಾನಗಳಲ್ಲಿ, ಈಶ್ವರನ ಸಾನ್ನಿಧ್ಯದಲ್ಲಿ, ಅಯ್ಯಪ್ಪ ಸ್ವಾಮಿ ಮಂದಿರಗಳಲ್ಲಿ ಪೂಜೆ ಕೊಡೋದ್ರಿಂದ ನೆಗೆಟಿವಿಟಿ ಕಡಿಮೆ ಆಗ್ತದೆ. ಇನ್ನು ನೀವು ವಿಶೇಷವಾಗಿ ಏನಾದರೂ ಒಳ್ಳೆಯ ಅವಕಾಶಗಳೆಲ್ಲ ಕಂಡು ಬಂದಾಗ ಆ ಅವಕಾಶಗಳನ್ನು ಯೋಚನೆ ಮಾಡಿ ಸರಿಯಾದ ನಿರ್ಧಾರ ತೆಗೆದುಕೊಂಡು ಸರಿಯಾದ ರೀತಿಯಲ್ಲಿ ಆ ಅವಕಾಶದಿಂದ ಲಾಭ ಪಡ್ಕೊಂಬೋದು ಒಳ್ಳೆಯದು. ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ಅಡ್ಡಿ ಆತಂಕ ಇದ್ದರೂ ಸಹ ಪರಿಹಾರಗಳನ್ನು ಮಾಡಿಕೊಂಡು ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡೋದು, ಹೊಸ ಮನೆ ತೆಗೆದುಕೊತಕ್ಕಂಥದ್ದಕ್ಕೆ, ಹೊಸ ಸೈಟ್ ತೆಗೆದುಕೊತಕ್ಕಂಥದ್ದೇ, ಹೊಸ ವಾಹನಾದಿಗಳನ್ನು ತೆಗೆದುಕೊಳ್ಳೋಕ್ಕೆ ಶುಭಪ್ರದವಾಗಿರೋದ್ರಿಂದ ಪ್ರಯತ್ನ ಪಡೋದು ತುಂಬ ಉತ್ತಮ. ವೀಕ್ಷಕರೇ, ವಿಶೇಷವಾಗಿ ಸಿಂಹರಾಶಿಯವರು ಸರ್ಪದೋಷಕ್ಕೆ ಮತ್ತು ಶನಿ ಭಗವಾನರ ದೋಷಕ್ಕೆ ತಪ್ಪದೇ ಪರಿಹಾರಗಳನ್ನು ಮಾಡಿಕೊಳ್ಳಲೇಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.